ನಮಸ್ಕಾರ ನನ್ನ ರೈತ ಬಂಧುಗಳೇ. ನಾನು ನಿಮ್ಮೊಂದಿಗೆ ವಿಡಿಯೋ ಜೊತೆ ಬಂದು ಒಂದು ತಿಂಗಳಾಯ್ತು. ಈಗ ರಾತ್ರಿ ಬಹಳ ಚೆನ್ನಾಗಿ ಮಳೆ ಆಗಿದೆ ಅಂತ ಭಾವಿಸ್ತೇನೆ. ಯಾವುದೇ ಅನಾಹುತಗಳಿಲ್ಲದೆ, ಏನು ತೊಂದರೆ ಇಲ್ಲದೆ ಮಳೆ ಆಗಿರೋದ್ರಿಂದ ನಮ್ಮ ರೈತರು ಖುಷಿಯಿಂದ ಇದ್ದಾರೆ ಅಂತ ಭಾವಿಸ್ತೇನೆ. ಈಗ ಒಂದು ಸೂಕ್ತ ಕಾಲ ಅಂದ್ರೆ ಇದು ಏನು ನಮಗೆ ಮೀಲಿ ಬಗ್ ಅನ್ನೋ ಹಾವಳಿ ಹೆಚ್ಚಾಗಿದೆ. ನಮ್ಮ ದ್ರಾಕ್ಷಿಗಳಲ್ಲಿ ಇರ್ಬೋದು, ದಾಳಿಂಬೆಲಿ ಇರ್ಬೋದು, ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಮಿಲಿ ಬಗ್ಗೆ ಪ್ರತಿಯೊಬ್ಬ ರೈತರು 3 ದಿವಸಕ್ಕೆ ಇಲ್ಲ 4 ದಿವಸಕ್ಕೆ ಒಂದು ಕೋಟ ಔಷಧಿಯನ್ನ ಹೊಡಿತಕ್ಕಂತ ಸಂದರ್ಭಗಳನ್ನ ನಾವು ನೋಡ್ತಾ ಇದೀವಿ. ಅಂದ್ರೆ ಇದು ಒಂದು ಹೇಳಿ ಮಾಡಿಸಿದಂತ ಸಮಯ. ಈಗ ಮಳೆ ಚೆನ್ನಾಗಿ ಬಿದ್ದಿರೋದ್ರಿಂದ ಏನಾಗುತ್ತೆ, ಅಲ್ಲಿ ಸೆಕಿಂಗ್ ಫೆಸ್ಟ್ ಅಂತ ಹೇಳ್ತಾರೆ, ಅಂದ್ರೆ ರಸ ಇರುವ ಕೀಟಗಳು. ಮಿಲಿ ಬಗ್ಗು ಆ ಜಾತಿಗೆ ಸೇರ್ತದೆ. ಈ ಮಿಲಿ ಬಗ್ ಏನಾಗ್ತದೆ ಅಂದ್ರೆ ಮಳೆ ಬಿದ್ದಿರೋದ್ರಿಂದ ಸ್ವಲ್ಪ ಆ ಹುಳ ಹೊರಗಡೆ ಬಂದಿರ್ತದೆ. ಹೀಗಾಗಿ ಈ ಸಂದರ್ಭದಲ್ಲಿ ನೀವು ಯಾವುದೇ ಸೆಕಿಂಗ್ ಫೆಸ್ಟ್ ಇನ್ಸೆಕ್ಟಿಸೈಡ್ಸ್ ನ ಸ್ಪ್ರೇ ಮಾಡೋದ್ರಿಂದ ಇಡೀ ಸಂಪೂರ್ಣ ಅದ್ರ ಸಂತತಿನೇ ನಾಶ ಆಗುತ್ತೆ. ಈ ಒಂದು ಅವಕಾಶನ ನೀವು ಬಳಸ್ಕೋಬೇಕು. ಇದೊಂದು ಸೂಕ್ತ ಟೈಮ್ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಮೀಲಿ ಬಗ್ನ ಸಂಪೂರ್ಣವಾಗಿ ನೀವು ನಾಶ ಮಾಡ್ಬೇಕಂದ್ರೆ ಮಳೆ ಬಿದ್ದಿರ್ತಕ್ಕಂತ ಯಾವುದೇ ತೋಟಗಳಲ್ಲಿರ್ಲಿ, ಎನಿ ಸ್ಟೇಜ್ ಈ ಒಂದು ಯಾವ್ದೋ ಇನ್ಸೆಕ್ಟಿಸೈಡ್ಸ್ ನ ಒಂದು ಹೊಡೆದ್ರೆ ಸಂಪೂರ್ಣವಾಗಿ ನಿಮ್ಗೆ ಮೀಲಿ ಬಗ್ ಅನ್ನೋದನ್ನ ಆ ಯಾವಳಿನ ತಡಿಬಹುದು. ದಯಮಾಡಿ ರೈತರು ಈ ಒಂದು ಸಂದರ್ಭನ ಬಳಸ್ಕೋಬೇಕು ಅಂತ ನಾನು ಹೇಳ್ತೇನೆ. ನಮಸ್ಕಾರ.